ಪಾದ ರೆಗ್ಯುಲರ್ ಆಗಿ ಪಾಠ ರೆಗ್ಯುಲರ್ ಆಗಿ ಬರಬೇಕು, ಬರ್ತಾನೆ ಇರಬೇಕು. ಒಂದು ದಿವಸ ರೆಗ್ಯುಲರ್ ಅರ್ಥ ಇರಬೇಕು, ಒಂದು ದಿವಸ ರೆಗ್ಯುಲರ್ ಆಗತ್ತಾ? ಇಲ್ಲ. ಯುಕ್ತಿ ರಸ್ಮಿನ್ ಪಾದೇ ಉಚ್ಯತೆ, ಅದು ಮುಗಿತೀಗ. ಹಾಗಿದ್ರೆ ಮುಂದೇನು ಅಂತ ಪ್ರಶ್ನೆ ಈಗ. ಭಕ್ತಿ ರಸ್ಮಿನ್ ಪಾದೇ ಉಚ್ಯತೆ. ಎಲ್ಲ ಜ್ಞಾನ ಏನಾಗಿ ಓದಲಿಕ್ಕೆ ಶುರು ಮಾಡ್ತಾನೆ ಈಗ. ಬಟ್ ಏನೇ ಓದಿದ್ರು ಕೂಡ ಎಷ್ಟೇ ಜ್ಞಾನ ಬಂದರೂ ಪ್ರಯೋಜನ ಇಲ್ಲ. ಭಕ್ತಿ ಕನ್ವರ್ಟ್ ಆಗಬೇಕು. ಅದಕ್ಕೆ ಭಕ್ತಿಪಾದ ಅಂತ, ಜ್ಞಾನಪಾದ ಅಂತ, ಭಕ್ತಿಪಾದ ಮುಂದೆ ಜ್ಞಾನ, ಅಪ್ರೋಕ್ಷ ಜ್ಞಾನಪಾದ. ಭಕ್ತಿ ಅವಕಾಶ ಕೊಡಬೇಕು. ಭಕ್ತಿ ಇಲ್ಲದೆ ಹೋದರೆ ನೂರಾರು ಐಟಮ್ ಬಡಿಸ್ಬಿಟ್ಟಿದ್ದಾನೆ. ಎರಡೇ ಉಪವಾಸ ಆಗಿದೆ, ಪಾರಣೆ ಕೂತಿದ್ದಾನೆ, ಅನೌನ್ಸ್ ಮಾಡ್ತಾರೆ, ಬಡಿಸಿದ್ದು ಯಾವುದೂ ತಿನ್ನಬೇಡಿ ದಯವಿಟ್ಟು, ತಿನ್ಲಕ್ಕೆ ಹಾಕಿಲ್ಲ ಅಂದ. ಎಷ್ಟು ಸಿಟ್ಟು ಬರೋದು ಯೋಚನೆ ಮಾಡಿ. ಅದೇ ಏನಾಗಬೇಕಂತ ಬಡಿಸಿದ್ದೆಲ್ಲ ಭಕ್ತಿ ಆಗಬೇಕು. ಅನ್ನ ಭಕ್ತಿ ಆಗಬೇಕು, ಜ್ಞಾನ ಭಕ್ತಿ ಆಗಬೇಕು. ಅರ್ಥ ಆಯ್ತಾ? ಭಕ್ತಿ ಆದರೆ ಹೊಟ್ಟೆ ತುಂಬುತ್ತದೆ, ಭಕ್ತಿ ಆದರೆ ಮೋಕ್ಷಕ್ಕೆ ಹೋಗ್ತಾರೆ. ಇವತ್ತು ನಾವು ಬರೀ ಓದೋದಾಗಿದೆ, ಅನುಭವ ಬರೋದೇ ಇಲ್ಲ. ಅದು ದಾಸರು ಬೈದರೆ ಅದಕ್ಕೆ ಏನೊಂದು ಅನುಭವದ ಅಡಿಗೆ ಏನೋ ಮಾಡಿ ಅದಕ್ಕೆ ಅನುಭವಗಳನ್ನು ನೀವೆಲ್ಲ ಕೂಡಿ ಅನುಭವ ಅರ್ಥ ಮಾಡ್ಕೋಬೇಕು, ಇನ್ವಾಲ್ವ್ ಆಗಬೇಕು, ಕಾನ್ಸೆಪ್ಟ್ ಅರ್ಥ ಆಗಬೇಕು. ಇಲ್ಲರೂ ಪಾಂಡಿತ್ಯ ಅಲ್ಲ. ಗೊತ್ತಾಯ್ತಾ? ಒಂದು ಭ್ರಷ್ಟಾಚಾರ ಮಾಡೋ ಕೊಡೋದು ಗೊತ್ತು, ಕೊಡು ಎಷ್ಟು ಕೊಡ್ತೀವಿ ಅಂತ ಹೇಳ್ತಾರೆ. ಹೇಳ್ತಿರೋದು ಭ್ರಷ್ಟಾಚಾರ ಮಾಡಲೇ ಕೊಡೋದು, ಕೊಡು, ಇದು ಹೇಳಿದ್ದಕ್ಕೆ ಕೊಡು, ಅದು ಬೇರೆ ಮತ್ತೆ. ಇವೆಲ್ಲ ಅಲ್ಲ, ಅದು ಬಿಟ್ಟರೆ ಆ ಕಾಲ ಅದು ದಾಟಬೇಕು. ಅದಕ್ಕೆ ಹೆಸರು ಭಕ್ತಿಪಾದ ಅಂತ ಇಟ್ಟ ಹೊರತು ಇದು ಹೇಳಲಿಲ್ಲ. ಭಕ್ತಿ ಇಲ್ಲದೆ ಎಲ್ಲ ಸಾಧನೆ ವ್ಯರ್ಥ. ದಾನಂ ತೀರ್ಥ ಯಜ್ಞ ಏನಾರ ಮಾಡಲಿ, ಮೈನಸ್ ಭಕ್ತಿ ಅದಕ್ಕೆ ವ್ಯಾಲ್ಯೂ ಇಲ್ಲ. ತಿನ್ನಕ್ಕೆ ಬರೋದು ತೊಗೊಂಡು ಏನು ಮಾಡ್ತೀರಿ? ಅದನ್ನು ತಿನ್ನಕ್ಕೆ ಬರಲಿಲ್ಲ ಅಂದಮೇಲೆ ಹೊಟ್ಟೆಗೆ ಹಾಕೋಕ್ಕೆ ಸಾಧ್ಯ ಇಲ್ಲ, ಏನೂ ಉಪಯೋಗ ಇಲ್ಲ. ಅದಕ್ಕೆ ಮೋಕ್ಷಕ್ಕೆ ಅದು ಕೇಳ್ತಾಳೆ ಆಕೆ. ಯಾಜ್ಞವಲ್ಕ್ಯರ ಹೆಣ್ಣಂದರು, ಒಬ್ಬಳು ಕಾತಾಯಿನೇ, ಒಬ್ಬಳು ಮೈತ್ರಿ. ನಾನು ಸನ್ಯಾಸಿ ಆಗ್ತೇನೆ, ನಾನೀಗ ಆಸ್ತಿ ಎಲ್ಲ ಬೇಕಾದ್ರೆ ಡಿವೈಡ್ ಮಾಡ್ತೀನಿ, ಇಬ್ಬರು ತೊಗೊಂಡು ಅಂತ ಹೇಳಿದ ತಕ್ಷಣ ಅವಳು ತೊಗೊಂಡ್ಬಿಡ್ತಾಳೆ. ಕಾತಾಯಿನೇ ತೊಗೊಂಡ್ಬಿಡ್ತಾಳೆ. ಈಕೆ ಮಾತ್ರ ಕೇಳ್ತಾಳೆ, ಇಷ್ಟೆಲ್ಲ ಕೊಟ್ಟರಲ್ಲ, ಇದನ್ನು ಮುಕ್ತಿಗೆ ಹೋಗ್ಬೋದಾ ನಾನು ಅಂತ ಕೇಳ್ತಾಳೆ. ಮುಕ್ತಿಗೆ ಹೋಗ್ಬೋದಾದ್ರೆ ಇಲ್ಲ. ನಾ ಅಮೃತತ್ವ ಆ ಶಾಸ್ತಿ ವಿತ್ತೇನ, ಹಣಕಾಸುಗಳಿಂದ ಮೋಕ್ಷಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ ಅಂತೇಳಿ. ಹಾಗಿದ್ದರೆ ಏನ ಅಹಂ ಯಾವುದರಿಂದ ಅಮೃತ ನಶ್ಯ ಮುಕ್ತಿ ಆಗೋದು ತೊಗೊಂಡು ನಾನೇನು ಮಾಡಲಿ? ಮುಕ್ತಿದಾರೇನೇ ಹೇಳಿ ಅಂತ ಕೇಳ್ತಾಳೆ. ಅದು ಭಕ್ತಿ. ಅದೆಷ್ಟು ವೈರಾಗ್ಯ ಬಂತು, ಭಕ್ತಿ ಬಂತು. ಅದು ಆಗ ಉಪದೇಶ ಮಾಡ್ತಾರೆ. ಅಲ್ಲೇ ಅನೇಕ ತತ್ವಗಳನ್ನ ಅವಕ್ಕೆ ಹೇಳೋ ಪ್ರಸಂಗ ಏಕೆ ಬಂತು. ಅದ್ರ ಅರ್ಥ ಏನೋ, ನಮಗೇನಿರ್ಬೇಕೀಗ, ಯಾವುದು ಮುಕ್ತಿಗೆ ಸಾಧನ ಅಲ್ಲ ಅದನ್ನು ಮಾಡಿ ಪ್ರಯೋಜನ ಇಲ್ಲ. ಓದ್ತಾ ಕೂತಿರ್ತಾನೆ, ಫ್ರೆಂಡ್ ಬಂದು ಹೇಳೋ ನಿಮ್ಗೆ ಅನೌನ್ಸ್ ಆಯ್ತಪ್ಪ, ಇದು ಔಟ್ ಆಫ್ ಸಿಲೆಬಸ್ ಅಂತ ಹೇಳ್ತಾರೆ. ತಕ್ಷಣ ಆ ಕಡೆ ಇಟ್ಬಿಡ್ತಾರೆ. ಮತ್ತೆ ಒಂದು ಬರೆದಿರೋ ಪರೀಕ್ಷೆ ಇದೆ, ಆ ಕಡೆ ಇಟ್ಬಿಟ್ಟು ಯಾವ್ದು ಅದ್ರ ಮಾತ್ರ ಸೀರಿಯಸ್ ಆಗೋದು. ಔಟ್ ಆಫ್ ಸಿಲೆಬಸ್ ಓದಿದ್ರೆ ಏನರ್ಥ? ಪರೀಕ್ಷೆ ಬರೋದೆಲ್ಲ ಪಾಸ್ ಆಗೋ ಚಾನ್ಸೇ ಇಲ್ಲ. ಇದೆಲ್ಲ ಔಟ್ ಆಫ್ ಸಿಲೆಬಸ್ ನಾವು ಮಾಡ್ತಾರೆ ಕೆಲಸಗಳೆಲ್ಲ. ಔಟ್ ಆಫ್ ಸಿಲೆಬಸ್ಗಳು ಆ್ಯಂಟಿ ಸಿಲೆಬಸ್ ಬೇರೆ ಕೆಲವೆಲ್ಲ, ಬರೀ ಔಟ್ ಆಫ್ ಅಲ್ಲ, ಆ್ಯಂಟಿ ಸಿಲೆಬಸ್. ಹಾಗೆ ಮಾಡಬಾರ್ದು. ಆದ್ದರಿಂದ ಸಿಲೆಬಸ್ ಪ್ರಕಾರ ನಡಿಬೇಕು. ಸಿಲೆಬಸ್ ಯಾವುದು ಅಂದರೆ ಋಗಾದ್ಯ ಭಾರತಂಚೈವ ಪುರಾಣಂಚೈತ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಭಾರತ ರಾಮಾಯಣ ಅವೆಲ್ಲ ಇದೆ, ಅದನ್ನು ಓದಬೇಕು, ಅದನ್ನು ಕೇಳಬೇಕು. ಅದನ್ನು ಬಿಟ್ಟುಬಿಟ್ರೆ ಹೋಯಿತು. ಇವತ್ತು ಓದ್ತಾ ಇಲ್ಲ, ತರ್ಕದಲ್ಲಿ ಕಾಲ ಕಳೀತಾರೆ ಹೊರತು ಇದ್ರ ಓದೋದೇ ಇಲ್ಲ. ರಾಮಾಯಣ ಭಾರತ ಯಾರಾದ್ರು ಕರೆದಾಗ ನೋಡ್ಕೊಂಡು ಹೋಗೋದು ಅಷ್ಟೇ ಅಷ್ಟೇ. ಅದು ದಾರಿಯಲ್ಲಿ ಹೋಗ್ತಾ, ಅದು ಕೂಡ ಅದು ಅಲ್ಲ. ಮೇಷ್ಟ್ರ ಆಗಲ್ಲ ಬಂದರೆ ಕಡಿಮೆ ಎಲ್ಲ ಪ್ರಿಪೇರ್ಡ್ ಆಗಿ ಬರ್ತಾರೆ ಮೇಷ್ಟ್ರು. ಗೊತ್ತಾಯ್ತಾ? ವೆರಿ ಇಂಪಾರ್ಟೆಂಟ್. ಪ್ರಿಪೇರ್ ಆಗಿ ಬರೋದು ಹೋದರೆ ಕಷ್ಟ. ಒಂದು ಅದು ಹುಡುಗರಿಗೆ ಉಪಯೋಗ ಆಗಲ್ಲ, ಎರಡು ತನ್ನ ಮರ್ಯಾದೆನೇ ಹಾಳಾಗೋಗ್ಬೋದು. ವಿಷಯ ಥರೋ ಇರಬೇಕು ಅವ್ರು. ಯಾವಾಗ ಒಳ್ಳೆ ಮೇಷ್ಟ್ರು ಏನು ಮಾಡ್ತಾರೆ, ಅಕಸ್ಮಾತ್ ಯಾರು ಪ್ರಶ್ನೆಗೆ ಉತ್ತರ ಕೊಡೋದು ಅಂದರೆ ನಾ ಹೇಳ್ತೀನಿ ಅಂತ ಹೇಳಿದ್ರು. ಅವ್ರ ಉದ್ದೇಶ ಏನು ತಿಳಿಸ್ಬೇಕು. ಅವರು ಇವನ್ನ ಕೆಲವು ಉಡಾಫೆ ಹೊಡೆದ್ಬಿಟ್ರೆ ಹೋಯ್ತು. ಅದು ಯಾಕೆ? ಅವನು ತತ್ವ ಹೇಳೋದಿಲ್ಲ ಅಂತ ಅರ್ಥ ಆಗ್ತದೆ. ಇವೆಲ್ಲ ತಿಳ್ಕೊಂಡ್ರೆ ನಾವು ಮಾಡ್ತಾ ಔಟ್ ಆಫ್ ಸಿಲೆಬಸ್ ಕೆಲಸಗಳು ಯಾವುದೂ ಉಪಯೋಗ ಬರೋದಿಲ್ಲ. ಭಕ್ತಿ ರಶ್ಮಿನ್ ಪಾದೇ ಉಚ್ಯತೆ. ನಾಳೆಯಿಂದ ಆ ಪಾಠ.